ದೇವುಡು ಅವರ ಮಹಾಬ್ರಾಹ್ಮಣ 49ನೆಯ ತರಂಗ. ಮರುದಿನ ವಾಮದೇವ ವಿಶ್ವಾಮಿತ್ರರಿಬ್ಬರೂ ಮಹರ್ಷಿ ನಚಿಕೇತರ ಆಶ್ರಮಕ್ಕೆ ಹೋದರು. ಅವರಿಗೆ ಇವರಿಬ್ಬರೂ ಬರುವರು ಎಂಬುದು ಗೊತ್ತಿರಬೇಕು. ಅಂತೂ ಭಗವಾನರೇ ಆಶ್ರಮದ ಬಾಗಿಲಿಗೆ ಬಂದಿದ್ದಾರೆ. ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಲ್ಲಿ ಒಬ್ಬರಾದ ನಚಿಕೇತರ ಆಶ್ರಮವೆಂದರೇನು ಸಾಮಾನ್ಯವೇ? ಬ್ರಹ್ಮವಿತ್ತುಗಳು, ಬ್ರಹ್ಮಜ್ಞರು, ಬ್ರಹ್ಮಿಷ್ಠರು, ಬ್ರಾಹ್ಮಣರು ಬೇಕಾದ ಹಾಗೆ ಇದ್ದಾರೆ. ಎಲ್ಲರೂ ಉಪನಿಷತ್ ಪಾರಾಯಣ ಮಾಡುತ್ತಾ ಇವರನ್ನು ಪ್ರತೀಕ್ಷೆ ಮಾಡುತ್ತಿದ್ದಾರೆ. ಆಕಾಶ ಮಾರ್ಗದಲ್ಲಿ ಬಂದು ಇಬ್ಬರೂ ಆಶ್ರಮೋಪಾಂತದಲ್ಲಿ ಇಳಿದರು. ಅಲ್ಲಿದ್ದ ಮೃಗಪಕ್ಷಿಗಳೇ ಸಂಭ್ರಮವಾಗಿ ಇವರ ಬರವನ್ನು ಉದ್ಘೋಷಿಸುತ್ತಾ ಆಶ್ರಮದ ಬಾಗಿಲಿಗೆ ಕರೆದೊಯ್ದವು. ಅಲ್ಲಿದ್ದ ಮರಗಿಡಗಳೂ ಸಹ ತಮ್ಮ ತಮ್ಮ ಹೊಸತನವನ್ನು ಮೆರೆದು ಹೊಸ ಬಟ್ಟೆಯುಟ್ಟ ಹೆಣ್ಣುಗಳಂತೆ ಅವರಿಗೆ ಸ್ವಾಗತವನ್ನು ನೀಡಿದವು. ಮಗ್ಗುಲಲ್ಲಿ ಹರಿಯುವ ಭಾಗೀರಥಿಯೂ ಕೂಡ ಮಂಜುಳ ನಾದದಿಂದ ಮಂಗಳಗೀತೆಗಳನ್ನು ಹಾಡಿದಳು. ಭಗವಾನ್ ನಚಿಕೇತರೇ ಇಬ್ಬರಿಗೂ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಕರೆದುಕೊಂಡು ಹೋಗಿ ಅವರನ್ನು ಅತಿಥಿ ಗೃಹದಲ್ಲಿ ಇಳಿಸಿದರು. ಪರಸ್ಪರ ಕುಶಲ ಪ್ರಶ್ನೆಗಳಾದವು. ಮಧುಪರ್ಕ ದಾನದಿಂದ ಅತಿಥಿಗಳ ಪೂಜೆಯೂ ಮುಕ್ತಾಯವಾಯಿತು. ಎಲ್ಲರನ್ನೂ ಬೀಳ್ಕೊಟ್ಟು ನಚಿಕೇತರೊಬ್ಬರೇ ಉಳಿದರು. ಅತಿಥಿಗಳಿಗೆ ಆಯಾಸವಾಗಿಲ್ಲದೇ ಇದ್ದರೆ ಸ್ನಾನಾದಿಗಳಿಗೆ ಏಳಬಹುದು ಎಂದು ಉಪಚಾರವಾಗಿ ಅವರಿಗೆ ಸ್ನಾನಾದಿಗಳನ್ನು ಮಾಡಿಸಿ ತಮ್ಮ ಅಗ್ನಿಗೃಹಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ವಾಮದೇವನನ್ನು ಸಾಕ್ಷೀಕರಿಸಿಕೊಂಡು ಬ್ರಹ್ಮರ್ಷಿಗಳಿಗೆ ಅಗ್ನಿವಿದ್ಯೆ ಬ್ರಹ್ಮವಿದ್ಯೆಗಳಲ್ಲಿ ಯಾವುದು ಬೇಕಾದರೆ ಅದನ್ನು ತೆಗೆದುಕೊಳ್ಳಬಹುದು. ಸಮ್ಮತವಾದಲ್ಲಿ ಎರಡನ್ನೂ ಅಂಗೀಕರಿಸಬಹುದು. ಆದರೆ ಉಪದೇಶವಾಗಿ ಅಲ್ಲ, ದಾನವಾಗಿ. ಭಗವಾನ್ ಯಜ್ಞೇಶ್ವರನ ಅಪ್ಪಣೆಯಾಗಿದೆ ಎಂದರು. ವಿಶ್ವಾಮಿತ್ರರಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯವಾಗಿದೆ. ಭಗವಾನರು ತನಗೆ ವಾಮದೇವನೊಡನೆ ಸರಿಸಮವಾಗಿ ಮಧುಪರ್ಕಾದಿಗಳನ್ನು ಕೊಟ್ಟುದು, ತನ್ನನ್ನು ಬ್ರಹ್ಮರ್ಷಿ ಎಂದು ಸಂಬೋಧಿಸಿದುದು ಆತನಿಗೆ ಬ್ರಹ್ಮಾನಂದವನ್ನು ಕೊಟ್ಟು ತನ್ನ ಜನ್ಮ ಸಾರ್ಥಕವಾಯಿತೆಂಬ ಕೃತಕೃತ್ಯತಾ ಭಾವವನ್ನು ತಂದಿತ್ತಿವೆ. ಆತನಿಗೆ ಏನು ಹೇಳಬೇಕೆಂಬುದೇ ತೋರದೇ ಹೋಗಿದೆ. ಮೂಕನಾದಂತಾಗಿದ್ದಾನೆ. ಅದನ್ನು ಕಂಡು ವಾಮದೇವನೇ ಮಾತನಾಡಿದನು. ಭಗವಾನರು ತ್ರಿಕಾಲಜ್ಞರು. ಹೃದಯ ಗ್ರಂಥಿ ವಿಚ್ಛೇದನ ಸಂಪ್ರದಾಯವನ್ನು ಭಗವಾನ್ ವೈಶ್ರವಣನಿಂದ ಪಡೆದುಕೊಂಡ ಮಹಾನುಭಾವರು. ತಾವು ಈ ಮಹಾವಿದ್ಯೆಗಳನ್ನು ಕೊಡುವೆನೆಂದ ಮಾತ್ರದಿಂದಲೇ ಈತನು ತೃಪ್ತನಾಗಿ ಆನಂದ ಪರಾಕಾಷ್ಠದ ದಶೆಗೆ ಬಂದಿದ್ದಾನೆ. ಇನ್ನು ಉಳಿದಿರುವುದೇನು? ತಮ್ಮಂತಹವರು ಕೊಡುವೆನು ಎಂದು ಸಂಕಲ್ಪಿಸಿದಾಗಲೇ ಆ ವಿದ್ಯೆಗಳು ಆ ಪಾತ್ರವನ್ನು ಸೇರಿ ಅನುಗ್ರಹ ಮಾಡುವುವು. ಅದರಿಂದ ಯಾವುದು ಬೇಕು ಎಂದು ಆತನನ್ನು ಕೇಳಿಕೊಡುವುದಕ್ಕಿಂತ ಪ್ರದಾತೃಗಳಾದ ತಾವು ತಮಗೆ ಅಪ್ಪಣೆಯಾಗಿರುವಂತೆ ಉಭಯ ವಿದ್ಯೆಗಳನ್ನೂ ಅಲಂಕರಿಸಿ ಈತನನ್ನು ಸಮಲಂಕರಿಸೋಣವಾಗಲಿ ಎಂದರು. ಭಗವಾನರಿಗೆ ಆ ಮಾತು ಸೊಗಸಿತು. ವಸಿಷ್ಠರ ಶಿಷ್ಯರಲ್ಲದೆ ಇತರರಿಗೆ ಈ ವಿನಯವು ಎಲ್ಲಿಂದ ಬರಬೇಕು? ಅಂತೂ ವಾಮದೇವನು ಉಭಯ ವಿದ್ಯೆಗಳನ್ನೂ ಕೊಡಿ, ಲೋಭಿಗಳಾಗಬೇಡಿ ಎಂದು ಅಪ್ಪಣೆ ಮಾಡಿದರು. ಆಗಲಿ, ವಾಸಿಷ್ಠರ ಅಪ್ಪಣೆ ಮುಖ್ಯ. ಭಗವಾನ್ ಯಜ್ಞೇಶ್ವರನ ಕೃಪೆಯು ವಿಶ್ವಾಮಿತ್ರರಿಗೆ ತಾನೇ ತಾನಾಗಿರಲು ಏನೇನು ತಾನೇ ಲಭ್ಯವಾಗುವುದಿಲ್ಲ ಎಂದು ವಿಶ್ವಾಮಿತ್ರನ ಮುಖವನ್ನು ನೋಡಿದನು. ಆತನು ಎದ್ದು ಕೈ ಮುಗಿದುಕೊಂಡು, ನಾನು ಎಷ್ಟೇ ಆಗಲಿ ತಮ್ಮ ಅನುಗ್ರಾಹ್ಯ ವರ್ಗಕ್ಕೆ ಸೇರಿದವನು, ಆಜ್ಞಾಕರನಾಗುವುದಕ್ಕೆ ಬದ್ಧನು ಎಂದು ನಮಸ್ಕಾರ ಮಾಡಿದನು. ಭಗವಾನರು ನಗುನಗುತ್ತಾ ಆತನನ್ನು ಹಿಡಿದು ಮೇಲಕ್ಕೆತ್ತಿ,
ಬೆಂಕಿಯಲ್ಲಿ ದೊಡ್ಡದು ಯಾವುದು, ಚಿಕ್ಕದು ಯಾವುದು? ಎಲ್ಲ ವ್ಯತ್ಯಾಸಗಳು ಬೆಂಕಿಯಾಗುವವರೆಗೆ. ಆದ ಮೇಲೆ ಯಾವುದೂ ತಾರತಮ್ಯವಿಲ್ಲ. ಅಲ್ಲಿ ತಾರತಮ್ಯವನ್ನು ಕಾಣುವುದು ಕಾರ್ಯಾನುಗುಣವಾಗಿ. ಅದರಲ್ಲಿ ಗೌರವಕ್ಕೆ ನಾವು ಎಷ್ಟು ಪಾತ್ರರೋ ನೀವೂ ಅಷ್ಟೇ ಪಾತ್ರರು. ತಾವೂ ಗೋತ್ರ ಪ್ರವರ್ತಕರಾಗಿರುವಿರಿ. ಆಗಲಿ, ಮಂತ್ರಪತಿಗಳೂ ಮಂತ್ರದ್ರಷ್ಟರೂ ಆಗಿರುವಿರಿ. ವೇದ ಪುರುಷನು ತಮ್ಮಿಂದ ಅಪಾರ ಸೇವೆ ತೆಗೆದುಕೊಳ್ಳಲು ಕಾದಿರುವನು. ನಾವು ಭೂತಾರ್ಥದ ಬಲದಿಂದ ಗೌರವಕ್ಕೆ ಪಾತ್ರರಾದರೆ ತಾವು ಭವಿಷ್ಯದರ್ಥದ ಸಂಪತ್ತಿನಿಂದ ಗೌರವಾರ್ಹರು ಎಂದು ವಿಶ್ವಾಸದಿಂದ ನುಡಿದು ಮಗ್ಗುಲಲ್ಲಿ ಕುಳ್ಳಿರಿಸಿಕೊಂಡರು. ವಿಶ್ವಾಮಿತ್ರನೂ ವಿನೀತನಾದ ಶಿಷ್ಯನು ಕುಳಿತುಕೊಳ್ಳುವಂತೆ ಮಗ್ಗುಲಲ್ಲಿ ಬೇರೊಂದು ಕೃಷ್ಣಾಜಿನದ ಮೇಲೆ ಕುಳಿತನು. ನಚಿಕೇತರು ಅನುಸಂಧಾನ ಮಾಡಿ ಸ್ವನಾಮ ವಿಖ್ಯಾತವಾದ ಅಗ್ನಿವಿದ್ಯೆಯನ್ನು ದಾನ ಮಾಡಿದರು. ಯಜ್ಞೇಶ್ವರನು ಕೃಪೆ ಮಾಡಿ ತನ್ನ ವಿಶ್ವರೂಪವನ್ನು ಪ್ರಕಟ ಮಾಡಿ ಬ್ರಹ್ಮಾಂಡವೆಲ್ಲವನ್ನೂ ತಾನು ಧರಿಸಿರುವ ಮರ್ಮವನ್ನು ತೋರಿಸಿ, ಬ್ರಹ್ಮರ್ಷಿ, ಇದು ಈ ಲೋಕ ಎಂದು ಚತುರ್ದಶ ಲೋಕಗಳನ್ನು ನಾಮನಿರ್ದೇಶಪೂರ್ವಕವಾಗಿ ತೋರಿಸಿ, ಇನ್ನು ನಿನಗೆ ಈ ವಿದ್ಯೆಯು ಬಂತು ಎಂಬುದನ್ನು ಸಾವಧಾನವಾಗಿ ತಿಳಿದುಕೋ. ಮುಂದೆ ಈ ಮಹಾನುಭಾವನಿಂದ ಬ್ರಹ್ಮವಿದ್ಯೆಯನ್ನು ಪಡೆದುಕೋ ಎಂದು ಅಪ್ಪಣೆ ಕೊಟ್ಟನು. ನಚಿಕೇತರು ಯಜ್ಞೇಶ್ವರನು ವಿಶ್ವಾಮಿತ್ರನಲ್ಲಿ ವಹಿಸಿರುವ ಆದರವನ್ನು ಕಂಡು ಪರಮಸಂತುಷ್ಟರಾಗಿ, ಅಯ್ಯ, ಹೀಗೆ ದೇವತಾನುಗ್ರಹವನ್ನು ಸಂಪೂರ್ಣವಾಗಿ ಸಾಧಿಸಿರುವವರೇ ಬ್ರಹ್ಮವಿದ್ಯಾಧಿಕಾರಿಗಳು. ಇಂತಹವರು ಸಿಕ್ಕಿ ಅವರಿಗೆ ವಿದ್ಯಾದಾನ ಮಾಡಿದಲ್ಲದೆ ನಾವು ಋಷಿ ಋಣವನ್ನು ತೀರಿಸಿದಂತಾಗುವುದಿಲ್ಲ. ಇಂದಿಗೆ ನಾನೂ ಕೃತಾರ್ಥನಾದಂತಾಯಿತು. ನಿಮ್ಮಂತಹ ಅಧಿಕಾರಿಗಳು ಜನ್ಮದಲ್ಲಿ ಒಬ್ಬರಾದರೂ ಸಿಕ್ಕುವರೋ ಇಲ್ಲವೋ ಎಂದು ಮನಃಪೂರ್ವಕವಾಗಿ ಹೊಗಳುತ್ತಾ ಆಚಮನ ಮಾಡಿ ಮತ್ತೊಂದು ವಿದ್ಯೆಯನ್ನು ಕೊಡಲು ಸಿದ್ಧರಾದರು. ವಿಶ್ವಾಮಿತ್ರನೂ ಆಚಮನ ಶುದ್ಧನಾಗಿ ವಿದ್ಯಾಗ್ರಹಣಕ್ಕೆ ಸಿದ್ಧನಾದನು. ಅವರು ಪ್ರಣವೋಚ್ಚಾರ ಮಾಡುತ್ತಿದ್ದ ಹಾಗೆಯೇ ವಿಶ್ವಾಮಿತ್ರನಿಗೆ ದೇಹವೆಲ್ಲ ಏಕಾಗ್ರತೆಗೆ ಬಂದು ತಾನು ಹಣ್ಣಿನೊಳಗಿನ ಓಟೆಯಂತೆ ದೇಹದಿಂದ ಪ್ರತ್ಯೇಕನು ಎಂಬ ಅನುಭವವು ಬಂತು. ಶಾಂತಿ ಪಾಠವನ್ನು ಹೇಳುತ್ತಿದ್ದ ಹಾಗೆಯೇ ದೇಹದಲ್ಲಿ ಸರ್ವಾಂಗಗಳಲ್ಲೂ ಅಮೃತೀಕರಣವಾಗಿ ಎಲ್ಲಕ್ಕೂ ಹೊಸದೊಂದು ಜೀವ ಬಂದಂತಾಗಿ ಬ್ರಹ್ಮವಿದ್ಯೆಯನ್ನು ಧರಿಸುವುದಕ್ಕೋಸ್ಕರವೇ ನವೋನವವಾದ ಚೇತನವನ್ನು ವಹಿಸಿದಂತಾಯಿತು. ನಚಿಕೇತನ ಮುಖದಿಂದ ಹೊರಟುದು ಪರಿಯ ಶಬ್ದಗಳಲ್ಲ, ಅಯಃಪಿಂಡಗಳೆಂಬಂತೆ ವಿಶ್ವಾಮಿತ್ರನ ಹೃದಯದಲ್ಲಿ ಇಳಿದು ದೇಹದಲ್ಲಿ ಮನೆ ಮಾಡಿ ಕುಳಿತುಕೊಂಡು ಆತನ ವಾಕ್ಕು ಪಲ್ಲವಿಸಿ ಬೆಳೆಯಿತು. ಏನೋ ಒಂದು ಹೊಸದಾಗಿ ಕಂಡರೂ ಹಳೆಯದೆಂದು ಬೋಧವಾಗುತ್ತಿರುವ ಚೇತನವೇ ತನ್ನೊಡ ಹೊಕ್ಕು ತನ್ನಲ್ಲಿದ್ದ ಚೇತನವನ್ನು ಪ್ರಬುದ್ಧಗೊಳಿಸಿ ಅದನ್ನು ಲೋಕದಲ್ಲೆಲ್ಲ ಹರಡುತ್ತಿರುವಂತೆ ಆಯಿತು. ಘನವಾಗಿ ಒಂದು ಪಿಂಡದಂತೆ ಇದ್ದ ತಾನು ಎಂಬುದೊಂದು ಭಾವವು ಅಗ್ನಿಘಟದಿಂದ ಧೂಮವಾಗಿ ಲೋಕಲೋಕಾಂತರಗಳನ್ನೆಲ್ಲ ಬ್ರಹ್ಮಾಂಡಗಳನ್ನೆಲ್ಲ ವ್ಯಾಪಿಸಿದಂತಾಯಿತು. ತಾನು ಏಕಾಂತವಾಗಿ ಗವಿಯಲ್ಲಿ ಕುಳಿತು ಪ್ರಾಣಾಗ್ನಿ ಪಂಚಕ ದರ್ಶನಾದಿ ವ್ಯಾಪಾರ ಮಗ್ನನಾದಾಗ ಋತ್ವಿಜನಾಗಿ ತನ್ನಿಂದ ಎದ್ದು ಹೋಗಿ ಸ್ನಾನಾಹ್ನಿಕಗಳನ್ನು ಮಾಡಿ ಬರುತ್ತಿದ್ದ ಆ ರೂಪವು ಇಂದು ಇಂದ್ರಿಯಾಗೋಚರವೆನ್ನಿಸುವಷ್ಟು ಸೂಕ್ಷ್ಮವಾಗಿ ಬ್ರಹ್ಮಾಂಡವನ್ನೆಲ್ಲ ಆವರಿಸುತ್ತಿರುವುದನ್ನು, ತಾನು ಹಿಂದೆ ದರ್ಶನ ಮಾಡಿದ್ದ ಕಾಲಪುರುಷನನ್ನು ವ್ಯಾಪಿಸಿ ಆತನನ್ನು ಭೇದಿಸಿಕೊಂಡು ಆತನ ಒಳಹೊರಗನ್ನೆಲ್ಲ ಬಳಸಿಕೊಂಡು ಆತನನ್ನು ಒಂದು ಮಗುವಿನಂತೆ ಎತ್ತಿಕೊಳ್ಳುವುದನ್ನು ಆ ಮಹಾನುಭಾವನು ಕಂಡನು. ವಿಶ್ವಾಮಿತ್ರನಿಗೆ ಜಾಗ್ರತ್ತಿನಲ್ಲಿ ನಡೆದಂತೆ ಆಗುತ್ತಿರುವ ಈ ವ್ಯಾಪಾರವೆಲ್ಲ ವಾಮದೇವನಿಗೆ ಕನಸಾಗಿ ಕಾಣುತ್ತಿದೆ. ದೇಶಕಾಲವೆರಡೂ ಹ್ರಸ್ವವಾಗಿ ಅದರ ಹೊರಗಿನ ಯಾವುದೋ ಒಂದು ಪದಾರ್ಥವು
ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡು ಅದನ್ನು ಧರಿಸಿದಂತೆಯೂ ಆ ನಾನು ಎಂಬುದು ಅದರದೊಂದು ಅಂಶವಾಗಿ ತಾನೇ ಬೇಕೆಂದು ಒಂದು ಆಕಾಶಕೋಶವನ್ನು ಸೇರಿಕೊಂಡು ಇರುವಂತೆಯೂ ಭಾಸವಾಯಿತು. ನಚಿಕೇತರು ವಿದ್ಯಾದಾನ ಕರ್ಮವನ್ನು ಸಾಂಗವಾಗಿ ನೆರವೇರಿಸಿದರು. ವಿಶ್ವಾಮಿತ್ರನಂತೆ ವಾಮದೇವನೂ ಪ್ರಕೃತಿಸ್ಥನಾದನು. ನಚಿಕೇತರು ಅವರಿಬ್ಬರ ಸಾಮರ್ಥ್ಯವನ್ನು ಕಂಡು ಬಹು ಸಂತೋಷಪಟ್ಟು, ಅಯ್ಯ, ನಮ್ಮ ಗುರುಗಳು ಈ ದಿನ ಸಂತುಷ್ಟರಾದರು. ಅವರು ನನ್ನಲ್ಲಿ ಇಟ್ಟಿದ್ದ ಈ ನಿಕ್ಷೇಪವು ಇಂದು ಸತ್ಪಾತ್ರದಲ್ಲಿ ವಿನಿಯೋಗವಾಗಿ ಅವರ ಸಂಕಲ್ಪವು ಈಡೇರಿತು ಎಂದು ನಾನೂ ಕೃತಾರ್ಥನಾದೆನು. ಈಗ ನಿಮಗೆ ದರ್ಶನವಾದುದು ಜ್ಞಾತೃ, ದೇಹದಲ್ಲಿಯೂ ಕುಳಿತು ಕೆಲಸ ಮಾಡುತ್ತಿರುವ ಪ್ರತ್ಯಗಾತ್ಮನು ಈತನು. ಇನ್ನು ಮುಂದೆ ಇದನ್ನು ಬೆಳೆಸಿಕೊಂಡು ವ್ಯಷ್ಟಿ ಸಮಷ್ಟಿಗಳಲ್ಲಿ ಆತ್ಮದರ್ಶನ ಮಾಡಿ ಕೃತಾರ್ಥರಾಗಿರಿ ಎಂದು ಆಶೀರ್ವದಿಸಿದರು. 50ನೆಯ ತರಂಗ. ಋಷಿ ಪರಿಷತ್ತು ನಚಿಕೇತಾಶ್ರಮದಲ್ಲಿ ಸೇರಿತು. ದೂರದಿಂದ ಪ್ರಸಿದ್ಧರಾದ ಬ್ರಹ್ಮರ್ಷಿ, ಮಹರ್ಷಿ, ದೇವರ್ಷಿಗಳೆಲ್ಲ ದಯಮಾಡಿಸಿದ್ದಾರೆ. ಎಲ್ಲರೂ ಮಧುಪರ್ಕಕ್ಕೆ ಯೋಗ್ಯರಾದವರು. ವೇದಪುರುಷನ ಅನುಗ್ರಹದಿಂದ ಅನೇಕಾನೇಕ ಋಕ್ಸಾಮಗಳನ್ನು ಪ್ರತ್ಯಕ್ಷವಾಗಿ ಕಂಡು ಹಾಡಿ ಲೋಕೋದ್ಧಾರಕರಾದವರು. ವೇದಾಂಗ ಪಾರಂಗತರು. ಹಲವಾರು ಯಜ್ಞಗಳಲ್ಲಿ ಸೋಮಪಾನ ಮಾಡಿ ಕೃತಾರ್ಥರಾದವರು. ಧರ್ಮಜ್ಞರಾಗಿ ಬ್ರಹ್ಮವೇತ್ತರಾಗಿ ತಮ್ಮ ತಪೋಬಲದಿಂದ ಬ್ರಹ್ಮಾಂಡವನ್ನು ಪ್ರಳಯ ಮಾಡಿ ಮತ್ತೆ ಸೃಷ್ಟಿಸಬಲ್ಲಂತಹವರು. ಎಲ್ಲರಿಗೂ ವಸಿಷ್ಠರು ಬಂದಿದ್ದರೆ ಚೆನ್ನಾಗಿತ್ತು ಎಂದು ಕೊಂಚ ಯೋಚನೆ. ಅವರು ವರುಣ ಲೋಕಕ್ಕೆ ಹೋಗಿದ್ದಾರೆ. ಬರುವುದು ಯಾವಾಗಲೋ ಗೊತ್ತಿಲ್ಲ, ಕಾಯುವಂತಿಲ್ಲ. ಭಗವಾನ್ ಪಿಪ್ಪಲಾದರೂ ಅಧ್ಯಕ್ಷರಾಗಬೇಕೆಂದು ಭಗವಾನ್ ನಚಿಕೇತರು ಸೂಚಿಸಿದರು. ಭಗವಾನ್ ಯಾಜ್ಞವಲ್ಕ್ಯರು ಅದನ್ನು ಅನುಮೋದಿಸಿದರು. ಭಗವತಿ ಗಾರ್ಗಿಯವರು ಈ ಬ್ರಹ್ಮ ಪರಿಷತ್ತಿಗೆ ಅಧ್ಯಕ್ಷರಾಗಲು ಭಗವಾನರು ಸರ್ವ ವಿಧದಿಂದಲೂ ಅರ್ಹರು ಎಂದರು. ಸುಮಂತು, ಕಹೋಳ, ಬಭ್ರು ಮೊದಲಾದ ಬ್ರಹ್ಮರ್ಷಿಗಳು ತಥಾಸ್ತು ಎಂದರು. ಪಿಪ್ಪಲಾದರ ಅಧ್ಯಕ್ಷತೆಯಲ್ಲಿ ಸಭೆಯು ಮೊದಲಾಯಿತು. ಸಭೆಯನ್ನು ಕರೆದ ನಚಿಕೇತರು ಎದ್ದು ನಿಂತು, ದೊಡ್ಡವರಿಗೆ ನಮಸ್ಕಾರ, ಚಿಕ್ಕವರಿಗೆ ನಮಸ್ಕಾರ, ಸಮಾನರಿಗೆ ನಮಸ್ಕಾರ. ಇವತ್ತು ನಾವು ಸೇರಿರುವುದು ತಪೋಬಲದಿಂದ ಬ್ರಾಹ್ಮಣ್ಯ ಸಾಧಿಸಿ ಬ್ರಹ್ಮರ್ಷಿಯಾಗಿರುವ ವಿಶ್ವಾಮಿತ್ರರ ಬ್ರಹ್ಮರ್ಷಿತ್ವವನ್ನು ಒಪ್ಪಿಕೊಳ್ಳುವುದಕ್ಕೆ. ಈ ಸೂಚನೆಗೆ ಸಾಧಕ ಬಾಧಕಗಳು ಏನಿದ್ದರೂ ಸಭೆಯವರ ಮುಂದಿಡುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಭಗವಾನ್ ಯಾಜ್ಞವಲ್ಕ್ಯರು ಎದ್ದು, ನಾನು ಪ್ರತ್ಯಕ್ಷವಾಗಿ ವಿಶ್ವಾಮಿತ್ರರನ್ನು ನೋಡಿದುದು ಇದೇ ಮೊದಲು. ತ್ರಿಶಂಕು ಮಹಾರಾಜನನ್ನು ಸ್ವರ್ಗಕ್ಕೆ ಕಳುಹಿಸಿದ ಮಹಾನುಭಾವರು. ವಸಿಷ್ಠರಿಗೆ ಪ್ರಾಪ್ತವಾಗಿದ್ದ ಪುತ್ರಶೋಕವನ್ನು ನೀಗುವುದಕ್ಕೆ ಕಾರಣರಾದವರು. ಇವೆರಡರಲ್ಲಿ ಒಂದೊಂದು ಸಾಕು ಬ್ರಹ್ಮರ್ಷಿ ಎನ್ನುವುದಕ್ಕೆ. ಅಂಥದ್ದರಲ್ಲಿ ಎರಡೂ ಇರುವಾಗ ನಾವು ಹಿಂದೆಗೆಯಲು ಏನು ಕಾರಣವೂ ಇಲ್ಲ. ಇದೆಲ್ಲದರ ಜೊತೆಗೆ ಸಿಂಧೂದ್ವೀಪ ಬ್ರಹ್ಮರ್ಷಿಯ ವಂಶದವರು ಮತ್ತು ಇವರ ತಂದೆಯಾದ ಕುಶಿಕ ಮಹಾರಾಜರು ಚ್ಯವನ ಮಹರ್ಷಿಯ ಸೇವೆ ಮಾಡಿ ಬ್ರಾಹ್ಮಣ್ಯವನ್ನು ಅನುಗ್ರಹಿಸಬೇಕೆಂದು ಕೇಳಿದನು. ಆಗ ಅವರು, ನಿನಗೆ ಆ ಯೋಗವಿಲ್ಲ, ನಿನ್ನ ಮಗನು ಆಗುವನು ಎಂದು ಅನುಗ್ರಹ ಮಾಡಿದ್ದರು. ಆದ್ದರಿಂದ ಆ ಋಷಿವಾಕ್ಯವನ್ನು ನೆರವೇರಿಸಲು ಇಂದು ನಾವು ಸೇರಿರುವುದು ನಿರಾತಂಕವಾಗಿ ಆಗಬಹುದು. ಧರ್ಮಬ್ರಹ್ಮಪ್ರಾಯಣರಾದ ಭಗವಾನ್ ನಚಿಕೇತರ ಸೂಚನೆಯನ್ನು ನಾನು ತ್ರಿಕರಣ ಶುದ್ಧವಾಗಿ ಅನುಮೋದಿಸುತ್ತೇನೆ ಎಂದರು. ಭಗವತಿ ಗಾರ್ಗಿಯು ಎದ್ದು ಹೇಳಿದರು. ಭಗವಾನ್ ನಚಿಕೇತರು ಸೂಚಿಸಿ ಭಗವಾನ್ ಯಾಜ್ಞವಲ್ಕ್ಯರು ಅನುಮೋದಿಸಿದ ಮೇಲೆ ಎಷ್ಟಾಗಲಿ ಸ್ತ್ರೀಯಾದ ನಾನು ಸಭೆಯಲ್ಲಿ ನಿಂತು ಸಮರ್ಥಿಸಲೇಬೇಕು. ಆದರೆ ಬ್ರಹ್ಮರ್ಷಿತ್ವವು ಒಬ್ಬರು ಇಬ್ಬರ ಅಭಿಮಾನದಿಂದ ಬರುವ ಪದವಿಯಲ್ಲ. ಕ್ಷತ್ರಿಯನಾಗಿದ್ದ ಈತನ ದೇಹದಲ್ಲಿರುವ ಪಂಚಭೂತ ತನ್ಮಾತ್ರೆಗಳೆಲ್ಲವೂ
ಪರಿಶುದ್ಧವಾಗಿ ಸತ್ವಗುಣಕ್ಕೆ ಬಂದಿದೆ ಎಂದು ಪರೀಕ್ಷೆಯಾಗಿ ಸಿದ್ಧಾಂತವಾಗಲಿ, ಆ ಕೂಡಲೇ ನಾನು ಒಪ್ಪುತ್ತೇನೆ ಎಂದರು. ಭಗವಾನ್ ಪಿಪ್ಪಲಾದರು ಎದ್ದು ನಿಂತರು. ಸಭೆಗೂ ಸಭಿಕರಿಗೂ ನಮಸ್ಕಾರಗಳು. ಭಗವತಿ ಗಾರ್ಗಿಯವರು ಕೇಳಿರುವ ಪ್ರಶ್ನವು ಸಾಧುವಾದರೂ ನಾನು ಈ ಅಧ್ಯಕ್ಷ ಸ್ಥಾನದಲ್ಲಿ ಇಲ್ಲದೆ ಅಲ್ಲಿ ಸಭೆಯಲ್ಲಿ ಕುಳಿತಿದ್ದರೆ ನಾನೂ ಅದೇ ಮಾತು ಕೇಳುತ್ತಿದ್ದೆ. ಬ್ರಹ್ಮರ್ಷಿ ಪದವಿ ಎಂದರೆ ಸಾಮಾನ್ಯವಲ್ಲ. ನಾಳಿನ ದಿನ ಸಪ್ತರ್ಷಿಗಳ ಸ್ಥಾನಕ್ಕೆ ಹೋಗಬಹುದಾದ ಯೋಗ್ಯತೆ ಇರುವವರಿಗೆ ಮಾತ್ರ ಆ ಪದವಿ. ಸಪ್ತರ್ಷಿಗಳೆಂದರೆ ಸಾಮಾನ್ಯವಾಯಿತೇ? ಸೃಷ್ಟಿಗೆ ಬರುವ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಅಧಿಕಾರ ನಡೆಸಬೇಕು. ಸೃಷ್ಟಿಕರ್ತನಾದ ಪ್ರಜಾಪತಿಗೆ ಸಹಾಯ ಮಾಡಬೇಕು. ಅದರಿಂದ ಆಕೆಯು ಕೇಳಿರುವ ಪ್ರಶ್ನವು ಬಹು ಸಾಧುವಾದುದು. ಪ್ರತಿಯೊಬ್ಬರೂ ವಿಚಾರ ಮಾಡಿ ನಿರ್ದಾಕ್ಷಿಣ್ಯವಾಗಿ ಕೇಳಬೇಕಾದುದನ್ನೆಲ್ಲ ಕೇಳಿ ಅನಂತರ ಒಪ್ಪಬೇಕಾದ ಮಾತು ಇದು. ಅಧ್ಯಕ್ಷ ಸ್ಥಾನದಲ್ಲಿದ್ದು ಇಷ್ಟು ಮಾತಾಡಿದ್ದು ತಪ್ಪಿದ್ದರೆ ಸಭೆಯವರು ಮನ್ನಿಸುವುದು ಎಂದು ಕೈ ಮುಗಿದು ಕುಳಿತನು. ಮಹರ್ಷಿ ನೋಢಾ ಅವರು ಎದ್ದರು. ಸಭೆಯವರಿಗೂ ಸಭಿಕರಿಗೂ ಸಭಾಪತಿಗಳಿಗೂ ನಮಸ್ಕಾರಗಳು. ನಾವು ಇಲ್ಲಿ ಕುಳಿತಿರುವವರು ವೇದಪುರುಷನ ಅನುಗ್ರಹದಿಂದ ಮಹರ್ಷಿಗಳಾಗಿರುವವರು. ಆ ವೇದಪುರುಷನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆತನು ಹೇಳಿದಂತೆ ಕೇಳೋಣ. ನಾವು ಸ್ವತಂತ್ರಿಸುವುದೇ ಬೇಡ ಎಂದರು. ಭಗವತಿ ವಿಶ್ವಾವರ ಅವರು ಎದ್ದರು. ಸದಸ್ಯರಿಗೂ ಸದಸ್ಪತಿಗಳಿಗೂ ನಮಸ್ಕಾರ. ವೇದಪುರುಷನನ್ನು ಪ್ರಾರ್ಥಿಸಿಕೊಂಡು ಆತನ ಅಪ್ಪಣೆಯಂತೆ ನಡೆಯುವುದು ನಮ್ಮೆಲ್ಲರಿಗೂ ವಿಹಿತವೇ. ಆದರೆ ಭಗವಾನ್ ನಚಿಕೇತರು ಸೂಚಿಸುವಾಗ ಅವರಿಗೆ ವೇದಪುರುಷನ ಆಜ್ಞೆಯಾಗಿಲ್ಲವೆಂದು ನಾವೆಂದುಕೊಳ್ಳುವುದು ನಾವು ಅವರಲ್ಲಿಟ್ಟಿರುವ ಗೌರವಕ್ಕೆ ತಡೆಯುವುದಿಲ್ಲ. ನಾವು ವೇದಪುರುಷನನ್ನು ಕರೆದು ಕೇಳುವುದಾದರೆ ನಮಗೆ ಎಳ್ಳಷ್ಟೂ ಸ್ವಾತಂತ್ರ್ಯವಿಲ್ಲದೆ ಹೋದೀತು. ಬುದ್ಧಿವಂತರು ಪ್ರಮಾಣಗಳನ್ನೂ ಲಕ್ಷಣಗಳನ್ನೂ ಹಿಡಿದು ಸ್ವತಂತ್ರವಾಗಿ ಸಿದ್ಧಾಂತ ಮಾಡುವರು. ಹಾಗಲ್ಲದೆ ಕೇವಲ ಯುಕ್ತಿಯಿಂದ ಮಾತ್ರವೇ ಸಿದ್ಧಾಂತ ಮಾಡಿದರೆ ಪ್ರಬಲ ಯುಕ್ತಿಯು ಬಂದಾಗ ಅನುತಾಪ ಪಡಬೇಕಾದೀತು. ಕೇವಲ ಶ್ರುತಿಯಿಂದ ಮಾಡಿದರೆ ಆಗ ಸಂದೇಹವು ನಿವಾರಣೆಯಾಗದೆ ಪ್ರಭು ಸಮ್ಮಿತಿಯಿಂದ ನಡೆದ ಕಾರ್ಯವೆಂದು ಯಾವಾಗಲಾದರೊಮ್ಮೆ ಶಂಕಿಸಬೇಕಾದೀತು. ಎರಡೂ ಕೂಡದು. ಅದರಿಂದ ಈ ಸಭೆಯು ಪ್ರಮಾಣ ಲಕ್ಷಣಗಳನ್ನು ಗೊತ್ತು ಮಾಡಿ ಯಾರಾದರೂ ಒಬ್ಬರನ್ನು ಮುಖವಾಗಿಟ್ಟುಕೊಂಡು ಪರೀಕ್ಷೆ ಮಾಡುವುದು, ಅನಂತರ ವಿಶ್ವಾಮಿತ್ರನಿಗೆ ಈ ಪದವಿಯನ್ನು ಕೊಡುವುದು ಎಂದು ವಿನಯದಿಂದ ಅರಿಕೆ ಮಾಡಿ ಕುಳಿತರು. ಮಹರ್ಷಿಗಳೂ ಬ್ರಹ್ಮರ್ಷಿಗಳೂ ಎಲ್ಲರೂ ಆ ಮಾತಿಗೆ ಒಪ್ಪಿದರು. ಎಲ್ಲರೂ ಬ್ರಹ್ಮತ್ವವೂ ಋಷಿತ್ವವೂ ವಿಶ್ವಾಮಿತ್ರರಿಗೆ ಪ್ರಾಪ್ತಿಯಾಗಿದೆ ಎಂದು ಒಪ್ಪಿಕೊಂಡು ಆದರೂ ಪರೀಕ್ಷೆಯೂ ಬೇಕು ಎಂದರು. ಭಾರದ್ವಾಜರು ಹೇಳಿದರು, ಅಲ್ಲಿ ನೋಡಿ, ವೇದಪುರುಷನ ಪರಮಾನುಗ್ರಹವಿಲ್ಲದೆ ಮುಖದಲ್ಲಿ ಆ ತೇಜಸ್ಸು ವರ್ಚಸ್ಸು ಇರುವುದೂ ಉಂಟೆ? ನಾವೇನು ಪಾಮರರೇ? ದೇವತೆಗಳನ್ನು ಸಾಕ್ಷಾತ್ಕರಿಸಿಕೊಂಡು ನೂರಾರು ಯಾಗಗಳಲ್ಲಿ ಭಾಗವಹಿಸಿರುವ ನಮಗೆ ತಿಳಿಯದುದು ಇನ್ನು ಯಾರಿಗೆ ತಿಳಿಯುತ್ತದೆ? ಗೌತಮರು ಹೇಳಿದರು, ಅಗ್ನಿ ರಹಸ್ಯವನ್ನು ತಿಳಿಯದವರಿಗೆ ಮುಖದಲ್ಲಿ ಈ ಕಾಂತಿ ಇರುವುದಿಲ್ಲ. ಭಾರ್ಗವರು ಹೇಳಿದರು, ಗೌತಮರ ಮಾತು ನಿಜ. ಅಗ್ನಿಯು ನಮ್ಮ ಕುಲದೇವರು. ಅಗ್ನಿಯ ವಿಚಾರ ನಾನು ಬಲ್ಲೆ. ಈತನು ನಿಜವಾಗಿಯೂ ಬ್ರಹ್ಮರ್ಷಿಯಾಗಿದ್ದಾನೆ. ಪ್ರತಿಯೊಬ್ಬರೂ ಸಭಾಪತಿಗಳೇ ಪರೀಕ್ಷಾ ಕಾರ್ಯವನ್ನು ನೆರವೇರಿಸುವುದು, ಮರುದಿನ ಸಭೆಯಲ್ಲಿ ಅವರು ಮಾಡಿದ ಪರೀಕ್ಷೆಯ ಫಲಿತಾಂಶವನ್ನು ತಿಳಿಸುವುದು, ಅದರಂತೆ ಸಭೆಯು ನಡೆಯುವುದು ಎಂಬ ಸಿದ್ಧಾಂತವನ್ನು ಅಂಗೀಕರಿಸಿದರು. ಅಂದಿನ ಸಭೆಯು ವಿಸರ್ಜನವಾಯಿತು. ಎಲ್ಲರೂ ಸ್ವಕರ್ಮಾನುಷ್ಠಾನಕ್ಕಾಗಿ ತೆರಳಿದರು.